ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಡಿಸೆಂಬರ್ ತಿಂಗಳ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 5ನೇ ತಾರೀಕಿನಂದು ವಕ್ರವಾದಂತಹ ಗುರುಗ್ರಹ ಮಿಥುನ ರಾಶಿಗೆ, 6ನೇ ತಾರೀಕಿನಂದು ಬುಧಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಧನಸ್ಸು ರಾಶಿಗೆ 7ನೇ ತಾರೀಕಿನಂದು ಕುಜಗ್ರಹ, 15ನೇ ತಾರೀಕಿನಂದು ರವಿಗ್ರಹ, 20ನೇ ತಾರೀಕಿನಂದು ಶುಕ್ರಗ್ರಹ, 29ನೇ ತಾರೀಕಿನಂದು ಬುಧಗ್ರಹ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ತಿಂಗಳಲ್ಲಿ ಅಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ಪಂಚಮ ಭಾವದಲ್ಲಿ ಶುಕ್ರಗ್ರಹ ಮತ್ತು ಬುಧಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳಿಗಂತೂ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಪಂಚಮ ಭಾವ ಅಂದರೆ ಏನು ಹೇಳಿ, ಪ್ರಜ್ಞಾ, ಪ್ರತಿಭಾ, ಮೇಧ, ವಿವೇಕ ಶಕ್ತಿ ಇತ್ಯಾದಿಯಾಗಿ ಹೇಳಿರುವಂಥದ್ದು, ಬುದ್ಧಿಶಕ್ತಿ ಇತ್ಯಾದಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಈ ಹಿಂದೆ ಮಾಡಿದ್ದ ಯಾವುದೋ ಹೂಡಿಕೆಯಿಂದ ಈ ಮಾಸದಲ್ಲಿ ನಿಮಗೆ ಲಾಭ ಉಂಟಾಗುತ್ತೆ. ಈ ಹಿಂದೆ ಎಲ್ಲೋ ಹಣದ ಹೂಡಿಕೆಯನ್ನು ಮಾಡಿರ್ತೀರಿ, ಅದರಿಂದಾಗಿ ನಿಮಗೆ ಈ ಮಾಸದಲ್ಲಿ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಮಕ್ಕಳ ಆಸೆಯನ್ನು ಪೂರೈಸುವುದಕ್ಕಾಗಿ ಒಂದಷ್ಟು ಹಣದ ವ್ಯಯವನ್ನು ಮಾಡ್ತೀರಿ. ನಿಮ್ಮ ಮಕ್ಕಳು ಏನನ್ನೋ ಅಪೇಕ್ಷೆ ಪಡ್ತಾರೆ, ಇದೊಂದು ಬೇಕು ಅಂತ ಹೇಳಿ, ಅದನ್ನು ತೆಗೆದುಕೊಡುವುದಕ್ಕಾಗಿ ಆಗಿರಬಹುದು. ಒಟ್ಟಲ್ಲಿ ಮಕ್ಕಳಿಗಾಗಿ ಒಂದಷ್ಟು ಹಣದ ವ್ಯಯವನ್ನು ಮಾಡುವಂತಹ ಒಂದು ಯೋಗ ಅಂತ ಹೇಳುವಂಥದ್ದು ನಿಮಗೆ ಇದೆ. ಇನ್ನು ಮಕ್ಕಳಿಂದ ನಿಮ್ಮ ಮನಸ್ಸಿಗೆ ಒಂದಷ್ಟು ಸಂತೋಷ, ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಆಗಿರಬಹುದು, ಒಟ್ಟಿನಲ್ಲಿ ಏನೋ ಒಂದಷ್ಟು ಸಾಧನೆಯನ್ನು ಮಾಡ್ತಾರೆ, ಅದರಿಂದಾಗಿ ನಿಮ್ಮ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಮತ್ತು ಸಂತೋಷ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ನಿಮಗೆ ಷಷ್ಠ ಭಾವದಲ್ಲಿ ರವಿಗ್ರಹ ಮತ್ತು ಕುಜಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಉತ್ತಮವಾಗಿದೆ. ಏನಾದರೂ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದ್ದರೆ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಆರೋಗ್ಯದ ವಿಚಾರಕ್ಕೆ ಈ ಮಾಸ ಉತ್ತಮವಾಗಿದೆ. ರವಿಗ್ರಹ ಷಷ್ಠ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಆ ಸಂದರ್ಭದಲ್ಲಿ ಷಷ್ಠೇ ರವೌ ಸುಸೌಖ್ಯದಾತ ಯತ್ನ ಕಾರ್ಯಾರ್ಥ ಸಾಧನಂ ದೇಹಾರೋಗ್ಯಾದಿ ಸಂತೋಷಂ ವಸ್ತ್ರಧಾನ್ಯಾದಿ ಲಾಭಕೃತು ಅಂಥೇಳಿ ಹೇಳಿರುವಂಥದ್ದು. ಅಂದರೆ ಸುಸೌಖ್ಯದಾತ, ಒಂದಷ್ಟು ಸಂತೋಷ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ, ಒಂದಷ್ಟು ಸುಖದ ಪ್ರಾಪ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಯತ್ನ ಕಾರ್ಯಾರ್ಥ ಸಾಧನಂ, ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲೆಲ್ಲ ನಿಮಗೆ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ದೇಹಾರೋಗ್ಯಾದಿ ಸಂತೋಷಂ, ಅದೇ ನಾನು ಈ ಹಿಂದೆನೇ ಹೇಳಿದ್ನಲ್ಲ, ಆರೋಗ್ಯದ ವಿಚಾರಕ್ಕೆ ತುಂಬ ಚೆನ್ನಾಗಿದೆ. ಆರೋಗ್ಯದಲ್ಲೆಲ್ಲ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದರೆ ಅದೆಲ್ಲ ಬಗೆಹರಿಯುತ್ತೆ. ಒಟ್ಟಲ್ಲಿ ಆರೋಗ್ಯದಲ್ಲಿ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ವಸ್ತ್ರಧಾನ್ಯಾದಿ ಲಾಭಗತು, ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಕೂಡ ನಿಮಗೆ ಈ ಮಾಸದಲ್ಲಿ ಉಂಟಾಗುತ್ತೆ. ಇನ್ನು ಬಹಳ ದಿನಗಳಿಂದ ಬಯಸುತ್ತಿದ್ದಂತಹ ಒಂದಷ್ಟು ವಸ್ತುಗಳನ್ನು ಕೊಂಡುಕೊಳ್ಳುವಂತಹ ಒಂದು ಅವಕಾಶ ಇದೆ ನಿಮಗೆ ಈ ಮಾಸದಲ್ಲಿ. ಏನೋ ಒಂದಷ್ಟು ವಸ್ತು ಅದನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ತುಂಬ ದಿನದಿಂದ ಅಪೇಕ್ಷೆ ಪಡ್ತಾ ಇರ್ತೀರಿ, ಆದರೆ ಯಾವುದೋ ಒಂದು ಕಾರಣಕ್ಕಾಗಿ ಅದನ್ನು ತೆಗೆದುಕೊಳ್ಳುವುದಕ್ಕಾಗ್ತಾ ಇರೋದಿಲ್ಲ, ಅದಕ್ಕೆ ಬೇಕಾಗುವಷ್ಟು ಹಣ ಸಿಗ್ತಾ ಇರೋದಿಲ್ಲ, ಅಥವಾ ಹೀಗೆ ಏನೋ ಒಂದಷ್ಟು ಉಂಟಾಗಿ ನಿಮಗೆ ಅದನ್ನು ತಗೊಳ್ಬೇಕು ಅಂತ ಹೇಳಿ ಆಸೆ ಇರುತ್ತೆ ಒಂದಷ್ಟು ವಸ್ತುಗಳನ್ನು, ಆದರೆ ಅದನ್ನು ತೆಗೆದುಕೊಳ್ಳುವುದಕ್ಕೆ ಆಗ್ತಾ ಇರುವುದಿಲ್ಲ. ಆ ರೀತಿ ಸಮಸ್ಯೆ ಇದ್ದರೆ ಅದು ಕೂಡ ಬಗೆಹರಿಯುತ್ತೆ. ಬಹಳ ದಿನಗಳಿಂದ ಬಯಸುತ್ತಿದ್ದಂತಹ ಒಂದಷ್ಟು ವಸ್ತುಗಳು ನಿಮಗೆ ಪ್ರಾಪ್ತಿಯಾಗುವಂತಹ ಯೋಗ ಈ ಮಾಸದಲ್ಲಿ ಇದೆ. ಇನ್ನು ಗುರುಗ್ರಹ ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ದ್ವಾದಶ ಭಾವ ಅಂದರೆ ಏನು ಹೇಳಿ, ಅದು ವ್ಯಯಸ್ಥಾನ. ಅಲ್ಲಿ ಗುರುಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಹಣಕಾಸಿನ ವ್ಯಯ ಉಂಟಾಗುತ್ತೆ. ನೋಡಿ, ವ್ಯಯಸ್ಥಾನದಲ್ಲಿ ಗುರುವಿನ ಸ್ಥಿತಿ ಇರೋದ್ರಿಂದಾಗಿ ಒಂದಷ್ಟು ಈ ಮಾಸದಲ್ಲಿ ಹಣಕಾಸಿನ ವ್ಯಯ ಉಂಟಾಗುತ್ತೆ. ಕೈಯಲ್ಲಿ ದುಡ್ಡು ಉಳಿಯೋದಿಲ್ಲ, ಹಣಕಾಸಿನ ಆಗಮನ ಎಲ್ಲ ಉಂಟಾದರೂ ಕೂಡ ಅದೇ ರೀತಿಯಾಗಿ ವ್ಯಯವೂ ಕೂಡ ಉಂಟಾಗುತ್ತೆ. ಆದರೆ ಇಲ್ಲಿ ಒಂದು ವಿಚಾರ ಏನು ಅಂತ ಹೇಳಿದರೆ, ನೀವು ಈ ಮಾಸದಲ್ಲಿ ಸರಿಯಾಗಿ ಹಣಕಾಸಿನ ನಿರ್ವಹಣೆಯನ್ನು ಮಾಡಬೇಕು. ಅಂದರೆ ಈಗ ತಿಂಗಳು ಮೊದಲು ಸಂಬಳ ಬಂದ ಕೂಡಲೇ ತಕ್ಷಣವೇ ಅಷ್ಟೂ ದುಡ್ಡನ್ನು ಕೂಡ ವ್ಯಯ ಮಾಡ್ಕೊಂಡು ಕೊನೆಗೆ ಕೈಯಲ್ಲಿ ದುಡ್ಡಿಲ್ಲ ಅಂಥೇಳಿ ಮಾಡ್ಕೊಳ್ಳುವಂಥದ್ದಲ್ಲ. ಒಟ್ಟಲ್ಲಿ ಈ ಮಾಸದಲ್ಲಿ ಕೈಯಲ್ಲಿ
ದುಡ್ಡು ಇರುವುದಿಲ್ಲ, ಒಂದಷ್ಟು ಖರ್ಚಾಗುತ್ತೆ. ಆದರೂ ಕೂಡ ನೀವು ಅದನ್ನು ಇಡೀ ತಿಂಗಳಿಗೆ ಆ ಒಂದು ಬಂದಿರುವಂತಹ ಹಣವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿಕೊಳ್ಬೇಕು. ಏನಾಗುತ್ತೆ, ಮೊದಲು ಸಂಬಳ ಬಂದ ಕೂಡಲೇ ಅಷ್ಟು ಖರ್ಚು ಮಾಡಿಬಿಟ್ರೆ ಮತ್ತು ಉಳಿದ ದಿವಸಕ್ಕೆ ಏನೂ ಇರುವುದಿಲ್ಲ, ಆ ಥರ ಆಗೋಗುತ್ತೆ. ಆ ಥರ ಮಾಡ್ಕೊಳ್ಬಾರ್ದು. ವ್ಯಯ ಉಂಟಾದರೂ ಕೂಡ ಈ ಮಾಸದಲ್ಲಿ ನೀವು ಅದನ್ನು ಸರಿಯಾಗಿ ಹಣಕಾಸಿನ ನಿರ್ವಹಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಕುಜಗ್ರಹ ನಿಮಗೆ ಷಷ್ಠಭಾವದಲ್ಲಿ ಸ್ಥಿರವಾಗಿದೆಯಲ್ಲ, ಆ ಸಂದರ್ಭದಲ್ಲಿ ವಸ್ತ್ರಲಾಭೋ, ಧಾನ್ಯ ಲಾಭೋ, ಧನಲಾಭೋ, ಯಶಸ್ತಥಾ ಮನೋಲ್ಲಾಸೋ ಧರ್ಮಸಿದ್ಧಿ ಷಷ್ಠಮಸ್ಥೆ ಕುಜೇ ಭವೇತ್ ಅಂಥೇಳಿ ಹೇಳಿರುವಂಥದ್ದು. ಒಂದಷ್ಟು ವಿಚಾರಗಳಲ್ಲಿ ನಿಮಗೆ ಆಸಕ್ತಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹಾಗೆ ಧಾರ್ಮಿಕ ಕಾರ್ಯಗಳಲ್ಲೆಲ್ಲ ನಿಮಗೆ ಆಸಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಉತ್ತಮವಾಗಿದೆ. ಹಾಗೆ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಕೂಡ ಈ ಮಾಸ ಉತ್ತಮವಾಗಿದೆ. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಕೂಡ ಉತ್ತಮವಾಗಿದೆ. ಹಣಕಾಸಿನ ವಿಚಾರದಲ್ಲಿ ಹಣಕಾಸಿನ ಆಗಮನ ಉಂಟಾಗುತ್ತೆ, ಹಾಗೆ ವ್ಯಯವೂ ಕೂಡ ಉಂಟಾಗುತ್ತೆ. ಆದರೆ ನೀವು ಈ ಮಾಸದಲ್ಲಿ ಸರಿಯಾಗಿ ಹಣಕಾಸಿನ ನಿರ್ವಹಣೆಯನ್ನು ಮಾಡಬೇಕು. ವ್ಯಯ ಉಂಟಾಗುತ್ತೆ ಅಂಥೇಳಿ ನಿಮಗೆ ತಿಂಗಳು ಮೊದಲಲ್ಲೇ ಅಷ್ಟು ದುಡ್ಡನ್ನು ಖರ್ಚು ಮಾಡ್ಕೊಂಡ್ಬಿಟ್ರೆ ಸಮಸ್ಯೆ ಉಂಟಾಗುತ್ತೆ, ಅದನ್ನು ಹೇಳಿರುವಂಥದ್ದು. ಇನ್ನು ಉದ್ಯೋಗದ ವಿಚಾರದಲ್ಲಿ ಈ ಮಾಸ ಮಧ್ಯಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ.